ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಧನುರ್ರಾಶಿ ಧನುರ್ಲಗ್ನ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸಗಳನ್ನು ಕೂಡ ಕಾರ್ಯಸಿದ್ಧಿಪಡಿಸ್ಕೊಳ್ತೀರಿ. ಭಗವಂತನ ಸಂಪೂರ್ಣ ಕೃಪಾಶೀರ್ವಾದ ನಿಮಗಿದೆ. ಮನಸ್ಸಿಗೆ ಏನೋ ಒಂದು ರೀತಿ ನೆಮ್ಮದಿ ಇದೆ, ಸಮಾಧಾನ ಇದೆ. ಆದರೆ ಎಲ್ಲೋ ಒಂದು ಕಡೆ ಸಣ್ಣ ಪುಟ್ಟ ವಿಚಾರಗಳಿಗೆ ಒಂದಿಷ್ಟು ತಳಮಳ, ಟೆನ್ಷನ್ ಜಾಸ್ತಿ ಆಗ್ತಕ್ಕಂಥದ್ದು ಇರುತ್ತೆ. ತಾವು ಅಂದುಕೊಂಡಿರ್ತಕ್ಕಂಥ ಮಟ್ಟಿಗೆ ಎಲ್ಲೋ ಒಂದು ಕಡೆ ನಿಮ್ಗೆ ಆ ಒಂದು ಫೀಡ್ಬ್ಯಾಕ್ ಸಿಗ್ತಾ ಇಲ್ಲ ಅಂತಂದರೆ ಎಲ್ಲೋ ಒಂದು ಕಡೆ ಆ ಪ್ರತಿಫಲ ಸಿಗ್ತಾ ಇಲ್ಲ. ನಿಮ್ಮ ಎಫರ್ಟಿಗೆ ತಕ್ಕನಾಗಿರ್ತಕ್ಕಂಥ ಒಂದಿಷ್ಟು ಪ್ರತಿಫಲಗಳು ಸಿಗ್ತಾ ಇಲ್ಲ. ಬಟ್ ಆದರೆ ಇರೋದ್ರಲ್ಲಿ ಉಸಿರಾಡ್ತಾ ಇದ್ದೀವಿ, ನೆಮ್ಮದಿ ಇದೆ. ಬಟ್ ಆದರೆ ಮತ್ತಿಷ್ಟು ಅಪೇಕ್ಷೆ ನಮಗೆ ಬೇಕಾಗಿದೆ ಎಂಬತಕ್ಕಂಥ ಒಂದು ಮನಸ್ಸಿದೆ. ಇರಲಿ, ಇವತ್ತಿನ ದಿವಸ ಏನಾಗೋಗಿದೆ, ಎಷ್ಟೋ ಜನ ಬಿಸ್ನೆಸ್ ಮಾಡಬೇಕು ಅಂದ್ಕೊಂಡಿರ್ತೀರಿ. ಪ್ರಾರಂಭದ ಹಂತದಲ್ಲಿ ಬಿಗ್ ಅಂತಂದರೆ ದೊಡ್ಡ ಮಟ್ಟದಲ್ಲಿರ್ತಕ್ಕಂಥ ಒಂದಿಷ್ಟು ರೆಸ್ಪಾನ್ಸ್ ನಮಗೆ ಬಂದ್ಬಿಡಬೇಕು. ನಾವು ಬಂಡವಾಳ ಏನು ಹಾಕ್ಕೊಂಡಿದ್ದೀವಿ ಅದೆಲ್ಲವೂ ಕೂಡ ನಮಗೆ ಪ್ರಾಫಿಟ್ ಬಂದ್ಬಿಡಬೇಕು ಅಂತಂದರೆ ಅದು ಆಗದೋದು ಕೆಲಸ. ಎಲ್ಲೋ 100ಕ್ಕೆ 1, 2 ಆಗತ್ತೆ. ಆ ಥರ ನಾವು ಅದನ್ನು ಮಾತ್ರ ತಲೆಯಲ್ಲಿ ಇಟ್ಕೊಂಡು ಏನಾದರೂ ಒಂದು ಕೆಲಸ ಮಾಡಲಿಕ್ಕೆ ಮುಂದುವರೆದ್ರೆ ಮನುಷ್ಯ ಎಡವೋ ಮೊದಲನೇ ಸಾನ್ನಿಧ್ಯ ಅದೇ. ಮೊದಲು ಮನುಷ್ಯ ನಾನು ಹಾಕಿರ್ತಕ್ಕಂಥ ಬಂಡವಾಳಗಳನ್ನು ಯಾವುದಕ್ಕೆ ಹಾಕ್ತಾ ಇದ್ದೀನಿ, ಏನಕ್ಕೆ ಹಾಕ್ತಾ ಇದ್ದೀನಿ, ಇದನ್ನು ಹಾಕೋದ್ರಿಂದ ಆ ಸಮಯಕ್ಕೆ ನನಗೆ ಎಷ್ಟು ರಿಟರ್ನ್ಸ್ ಬರುತ್ತೆ ಅಷ್ಟು ಮಾತ್ರ ಆಲೋಚನೆ ಮಾಡಬೇಕೇ ಹೊರತಾಗಿ ಹಾಕೋದು ₹1 ಅಂತಂದರೆ ನೀವು ₹15 ನಾನು ನೆಕ್ಸ್ಟ್ ಡೇನೇ ತೆಗೆದು ಬಿಡ್ತೀನಿ ಅಂತಂದರೆ ಕಷ್ಟ. ಎಷ್ಟೋ ಜನ ಯುವಕರು ಮಾಡ್ತಾ ಇರೋ ಕೆಲಸ ಇದು. ನಿಮ್ಮ ಆರ್ಥಿಕ ಸಂಕಷ್ಟ ದೂರ ಆಗಬೇಕು. ಧನುರಾಶಿಯಲ್ಲಿರ್ತಕ್ಕಂಥವ್ರಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಪರಿಹಾರದ ಮಾರ್ಗ ನಾನೀಗಾಗಲೇ ಒಂದು ವಿಚಾರವನ್ನು ತಿಳಿಸಿದ್ದೆ. ತಾಮ್ರದ ಚೆಂಬಿನಲ್ಲಿ ಮಾಡತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಪರಿಹಾರ ಮಾರ್ಗ. ಅದರ ಜೊತೆಗೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ನಿಮ್ಮ ಆ ಪ್ರಸ್ತುತ ಇರತಕ್ಕಂಥ ಗ್ರಹಗತಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪರಿಹಾರವನ್ನು ನಾನು ಕೊಡ್ತೇನೆ. ಇದನ್ನು ಮಾಡಿ ಬಿಸ್ನೆಸ್ ಯಾಕೆ ಮುಂದೋಗೋದಿಲ್ಲ, ಯಾಕೆ ಚೆನ್ನಾಗಾಗೋದಿಲ್ಲ ನಾನು ಹೇಳ್ತೀನಿ. ಆಮೇಲೆ ಇದನ್ನು ಮಾಡಬೇಕಾದ್ರೆ ಒಂದು ನಂಬಿಕೆ ಇರಬೇಕು, ಅಚಲವಾಗಿರ್ತಕ್ಕಂಥ ಒಂದು ಪ್ರಾರ್ಥನೆ ಇರಬೇಕು, ನಿಷ್ಕಲ್ಮಶವಾಗಿರ್ತಕ್ಕಂಥ ಒಂದು ಮನಸ್ಥಿತಿ ಇರಬೇಕು, ಭಗವಂತ ನನ್ನ ಜೊತೆ ಇದ್ದಾನೆ ಎಂಬತಕ್ಕಂಥ ಒಂದು ಧೈರ್ಯ ಇರಬೇಕು. ವಿಚಾರ ಏನಪ್ಪ, ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಒಂದು ಪರಿಹಾರ ಮಾರ್ಗ ಏನಪ್ಪ, ದುಬಾರಿ ಬೆಲೆಯನ್ನೇನಿಲ್ಲ. ಪ್ರತಿಯೊಬ್ಬರಿಗೂ ವಿಳೆದೆಲೆ ಗೊತ್ತು, ಅಡಕೆ ಗೊತ್ತು, ಗಂಧ ಗೊತ್ತು, ತುಳಸಿಯ ಕಡ್ಡಿ ಗೊತ್ತು, ಅಕ್ಷತೆ ಗೊತ್ತು. ಎಲ್ಲರ ಮನೆಯಲ್ಲೂ ಕೂಡ ಇರತಕ್ಕಂಥದ್ದೇನ. ಇದನ್ನೇನು ಲಕ್ಷಾಂತರ ರೂಪಾಯ ಇಲ್ಲ ಅಲ್ವಾ? ಈಗ ನಾನು ತಿಳಿಸ್ತಕ್ಕಂಥ ವಿಚಾರವನ್ನು ಕೇಳಿ. ಮೊದಲನೇದಾಗಿ ಒಂದು ವಿಳೆದೆಲೆಯನ್ನು ತೆಗೆದುಕೊಳ್ಳಿ. ವಿಳೆದೆಲೆ ಸ್ವಲ್ಪ ಚೆನ್ನಾಗಿರಬೇಕು. ನಿಮ್ಮ ಅಂಗೈ ಎಷ್ಟು ಆಗಲಿಲ್ಲ ಅಂತಂದ್ರೂ ಒಂದು ಸ್ವಲ್ಪ ಸಣ್ಣದಿದ್ರೂ ಕೂಡ ಪರವಾಗಿಲ್ಲ, ಆದರೆ ಎಲ್ಲೂ ಕೂಡ ತೂತಿರಬಾರ್ದು, ಮುಕ್ಕಾಗಿರ್ಬೋದು. ವಿಳೆದೆಲೆ ಚೆನ್ನಾಗಿರ್ತಕ್ಕಂಥ ವಿಳೆದೆಲೆಯನ್ನು ಅರಿಶಿನ ನೀರಲ್ಲಿ ಚೆನ್ನಾಗಿ ತೊಳೆದುಬಿಟ್ಟು ತುಳಸಿ ಕಡ್ಡಿ ಒಂದು ಚೂರು ತುಳಸಿ ಕಡ್ಡಿಯನ್ನು ಕಟ್ ಮಾಡ್ಕೊಳ್ಳೋದಾದರೆ ತುಳಸಿ ಕಟ್ಟೆಗೆ ಹೋಗ್ಬಿಟ್ಟು ಕತ್ರಿ ಹಾಕ್ತಕ್ಕಂಥದ್ದಲ್ಲ. ಸ್ವಲ್ಪ ಜೋಪಾನವಾಗಿ ಎಲ್ಲಾದರೂ ಒಂದು ತುದಿ ಒಣಗಿರೋ ಜಾಗ ಇದ್ದೇ ಇರುತ್ತೆ. ಆ ತುದಿಯನ್ನು ಚೂರು ಮುರ್ಕೊಂಡು ಭಗವತಿಯನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಒಂದು ಚೂರು ಶುದ್ಧ ಜಲಕ್ಕೆ ಗಂಧವನ್ನು ತುಳಸಿ ಕಡ್ಡಿಲ್ಲೇ ನೀಟಾಗಿ ಕಲಿಸ್ಕೊಬೇಕು. ನಿಮ್ಮ ಅಂಗೈ ಆಗಲಿ ಬೆರಳಾಗಲಿ ಸ್ಪರ್ಶ ಮಾಡಬೇಡಿ ಗಂಧಕ್ಕೆ. ತುಳಸಿ ಕಡ್ಡಿಲ್ಲೇ ಅದನ್ನು ನೀಟಾಗಿ ಕಲಿಸ್ಕೊಳ್ಳಿ. ವಿಳೆಯದೆಲೆಯನ್ನು ಅರಿಶಿನ ನೀರಲ್ಲಿ ತೊಳೆದಿರ್ತಕ್ಕಂಥ ವಿಳೆಯದೆಲೆಗೆ ಅದರ ಮಧ್ಯದಲ್ಲಿ ಒಂದು ನಕ್ಷತ್ರ ಬರೀಬೇಕು. 6 ರೇಖೆ ಉಳ್ಳಂತಹ ಒಂದು ನಕ್ಷತ್ರ. ಆ ನಕ್ಷತ್ರದ ಮಧ್ಯಭಾಗದಲ್ಲಿ ಒಂದು ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರ, ಅದರ ಮಧ್ಯದಲ್ಲಿ ಒಂಚೂರು ಅಕ್ಷತೆ, ಅರಿಶಿನ, ಕುಂಕುಮ, ಇದರ ಮೇಲೆ ತಾವು ಅಡಕೆಯನ್ನು ಇಡಬೇಕು. ಅಡಕೆಯನ್ನು ಇಟ್ಟು ನಿಮ್ಮ ಶಕ್ತಿಯಾನುಸಾರ ಎಷ್ಟಾದರೂ ಒಂದಿಷ್ಟು ಕಾಣಿಕೆ. ಆ ಕಾಣಿಕೆ ಯಾವುದಾಗಿರಬೇಕು ಅಂತಂದರೆ, ತಾವು ಬಿಸ್ನೆಸ್ ಮಾಡ್ತೀರ ಗೊತ್ತಾ ಸನ್ನಿಧಾನ, ಆ ಸಮಯದಲ್ಲಿ ಕ್ಯಾಶ್ ಬಾಕ್ಸಲ್ಲಿ ನೀವೇನು ಕಾಣಿಕೆಯನ್ನು ಬಿಟ್ಟಿರ್ತೀರಲ್ವ ಶಾಸ್ತ್ರಕ್ಕೆ ಅಂತೇಳಿ, ಆ ಕಾಣಿಕೆನೇ ಆಗಿರಬೇಕು. ಇದು ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ, ಸಣ್ಣ ಪುಟ್ಟ ವ್ಯಾಪಾರ ಮಾಡ್ತಾ ಇರ್ತಕ್ಕಂಥವ್ರ ಅಭಿವೃದ್ಧಿಗೆ ನಾನು ತಿಳಿಸ್ತಾ ಇರ್ತಕ್ಕಂಥದ್ದು. ಆ ಒಂದು ನಾಣ್ಯವನ್ನು ವಿಳೆದೆಲೆಯ ಮೇಲಿಟ್ಟು ಅದನ್ನು ಬಲಗೈಯಲ್ಲಿಟ್ಕೊಂಡು ತಾವು ಶ್ರೀಂ ಎಂಬತಕ್ಕಂಥ ಬೀಜಾಕ್ಷರಿ ಮಂತ್ರವನ್ನು 48 ಸತಿ ಪಠನೆ ಮಾಡಬೇಕು. ಬೆಳಗ್ಗೆ ತಾವು ಅಂಗಡಿ ಓಪನ್ ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದು. ಇದನ್ನು ಮಾಡಿ ಆ ವಿಳೆದೆಲೆಯನ್ನು ಜೋಪಾನವಾಗಿ ಹಾಗೆ ಪಟ್ಟಣದ ಆಕಾರದಲ್ಲಿ ಮಡಚಿಟ್ಟು ಒಂದು ಪೇಪರಲ್ಲಿ ಕಟ್ಟಿ ನಾಣ್ಯದ ಸಮೇತ ನಿಮ್ಮ ಆ ಒಂದು ಕ್ಯಾಶ್ ಬಾಕ್ಸಲ್ಲಿ ಇಡಿ. ಇದಾದ ಮೇಲೆ ಪ್ರತಿದಿನ ತಾವು ಅದಕ್ಕೊಂದು ಚೂರು ಧೂಪ ತೋರಿಸಿದ್ರೆ ಸಾಕು. ನಿಮ್ಮ ಆರ್ಥಿಕ ಸಂಕಷ್ಟಗಳು ದೂರ ಆಗತ್ತೆ, ಬಿಸ್ನೆಸ್ಸು ಚೆನ್ನಾಗಾಗತ್ತೆ. ಪ್ರತಿಯೊಬ್ಬರೂ ಕೂಡ ಒಂದು ಪರಿಹಾರ ಮಾರ್ಗವನ್ನು ಮಾಡಿ, ಖಂಡಿತ ಒಳ್ಳೆಯದಾಗುತ್ತೆ. ಗುರುಗಳೇ, ನೀವು ಹೇಳಿದ್ದೇನೋ ಹೇಳ್ಬಿಟ್ರಿ, ನಾವು ಮಾಡಿದ ತಕ್ಷಣ ನಾವು ಅಂದ್ಕೊಂಡಂಗೆಲ್ಲ ಬಂದ್ಬಿಡತ್ತಾ? ಬರುತ್ತೆ. ತಾಳ್ಮೆ, ಸಮಾಧಾನ ಇರಬೇಕು. ಏನೇ ಕೆಲಸ ಮಾಡಿದ್ರೂ ಕೂಡ, ಯಾವುದೇ ಒಂದು ಪ್ರೋಸೆಸ್ ಆದ್ರೂ ಕೂಡ ಅದು ಪ್ರೋಸೆಸ್ ಆಗತ್ತೆ, ಸಮಾಧಾನವಾಗಿ ಆಗತ್ತೆ. ತಾಳ್ಮೆಯಿಂದ ಇದ್ದರೆ ನಿಮ್ಮ ಕೆಲಸಗಳು ಖಂಡಿತ ಆಗತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ.